ಹಲೋ ಎಲ್ರಿಗೂ ನಮಸ್ಕಾರ ಹಾಗೂ ನರ್ಸಿಂಗ್ ಕಾನ್ಸೆಪ್ಟ್ ಬೈ ರಾಘವ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ನರ್ಸಿಂಗ್ ಅಧಿಕಾರಿಗಳ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಈ ಒಂದು ನೇಮಕಾತಿ ಏನಿದೆ ಅದು ಪ್ಯೂರ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಆಗಿದೆ. ಕಾಂಟ್ರಾಕ್ಚುಯಲ್ ಅಂತಂದರೆ ಇದೊಂದು ಟೆಂಪ್ರರಿ ಜಾಬ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಟೆಂಪ್ರರಿ ಜಾಬನ್ನು ನೋಡ್ತಾ ಇದ್ದೀರಾ, ಸ್ಪೆಷಲಿ ಇನ್ ದ ಬೆಂಗಳೂರು, ಅವರಿಗೆ ಇದೊಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೋಡೋಣ ಎಲ್ಲಿ ಈ ಒಂದು ಕಾಂಟ್ರಾಕ್ಚುಯಲ್ ಸ್ಟಾಫ್ ನರ್ಸ್ ಪೋಸ್ಟ್ ವೇಕೆನ್ಸಿ ಇದೆ, ಅದು ಹೇಗೆ, ಲಾಸ್ಟ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಹೇಗೆ ಹಾಕೋದು, ಸೆಲೆಕ್ಷನ್ ಹೇಗೆ ನಡೆಯುತ್ತೆ, ಅದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಹೇಳಿದ ಹಾಗೆ ಇದೊಂದು ಕಾಂಟ್ರಾಕ್ಚುವಲ್ಲು. ಸೊ ಕಾಂಟ್ರಾಕ್ಚುವಲ್ ಅಂತಂದರೆ ಒಂದು ಸರ್ಟನ್ ಪೀರಿಯಡ್ವರೆಗೆ ಇದು ಒಂದು ನಿಮಗೆ ಜಾಬು ಫಿಕ್ಸ್ ಇರುತ್ತೆ. ಸೊ ಯೂಶುವಲಿ ಕಾಂಟ್ರಾಕ್ಟ್ ಅಂತ ಬಂದಾಗ 11 ತಿಂಗಳು ಒಂದು ಡ್ಯೂರೇಷನ್ ಇರುತ್ತೆ. ಸೊ ಅದನ್ನ ಮೆನ್ಷನ್ ಮಾಡ್ತಾರೆ, ಬಟ್ ಈ ಒಂದು ನೋಟಿಫಿಕೇಶನ್ ನಾನು ಹೇಳ್ತಿರೋದು ಇಲ್ಲಿ 11 ತಿಂಗಳವರೆಗೂ ಇದು ನಿಮಗೆ ಕಾಂಟ್ರಾಕ್ಚುವಲ್ ಬಾಂಡ್ ಇರುತ್ತೆ. ಸೊ ಅದಾದಮೇಲೆ ಇದು ರಿನ್ಯೂ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಬಟ್ 11 ತಿಂಗಳವರೆಗೂ ನಿಮ್ಮದು ಕಾಂಟ್ರಾಕ್ಟ್ ಪೀರಿಯಡು ಇರುತ್ತೆ. ಸೊ ಇಲ್ಲಿ ನಾನು ಹೇಳೋದು ಏನಂತಂದರೆ, ಈ ಪ್ರೈವೇಟ್ ಜಾಬಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ವರ್ಕ್ ಮಾಡೋದಕ್ಕಿಂತನೂ ಇದೊಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮಗೆ ಇಲ್ಲಿ ಒಂದು ಸ್ಯಾಲ್ರಿ ಬೇಸ್ ಒಂದು ನೋಡೋದಾಗಲಿ ಅಥವಾ ಒಂದು ವರ್ಕ್ಲೋಡು ಅದೆಲ್ಲವನ್ನು ನೋಡೋದಾಗಲಿ, ಸೊ ನೀವು ಆಮೇಲೆ ಸೆಕ್ಯೂರಿಟಿ, ಸೊ ವರ್ಕಿಂಗ್ ಕಂಡೀಷನ್ಸು ಅವೆಲ್ಲ ನೋಡಿದರೆ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇವನ್ ಟೆಂಪ್ರರಿ ಇದ್ರೂ ಕೂಡ ವರ್ಕ್ ಮಾಡೋದು ಬೆಟರ್ ಅಂತ ನನ್ನ ಒಂದು ಸಲಹೆ ಅಥವಾ ನನ್ನ ಒಂದು ಇದು. ಅದು ಬೇರೆಯವ್ರು ಯಾವ್ಯಾವ ಥರ ಅದನ್ನು ಅನಲೈಸ್ ಮಾಡ್ತಾರೆ ಅವ್ರವ್ರಿಗೆ ಬಿಟ್ಟಿರೋದು. ಸೊ ಬನ್ನಿ ನೋಡ್ತಾ ಹೋಗೋಣ ಎಲ್ಲಿ ಈ ವೇಕೆನ್ಸಿ ಕಾಲ್ಫಾರ್ಮ್ ಆಗಿದೆ ಮತ್ತು ಹೇಗೆಲ್ಲ ಇದನ್ನು ಅಪ್ಲೈ ಮಾಡೋದು ಮತ್ತು ಲಾಸ್ಟ್ ಡೇಟ್ ಯಾವಾಗೆಲ್ಲ ಅಂತ ನೋಡೋಣ. ಸೊ ಈ ಒಂದು ಕಾಂಟ್ರಾಕ್ಚುಯಲ್ ನರ್ಸಿಂಗ್ ಆಫೀಸರ್ ಪೋಸ್ಟ್ ವೇಕೆನ್ಸಿ ಆಗಿರೋದು BMCRI, ಅದು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಏನು ಹೇಳ್ತೀವಿ. ಸೊ ಅಲ್ಲಿ ಈ ವೇಕೆನ್ಸಿಯನ್ನು ಕಾಲ್ಫಾರ್ಮ್ ಮಾಡಲಾಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಇನ್ಸ್ಟಿಟ್ಯೂಷನ್. ಇದೊಂದು ಆಟೋನಮಸ್ ಇನ್ಸ್ಟಿಟ್ಯೂಷನ್ ಆಗಿದೆ, ಕರ್ನಾಟಕ ಸರ್ಕಾರದ್ದು ಸ್ವಾಯತ್ತ ಸಂಸ್ಥೆ, ಅಂದರೆ ಆಟೋನಮಸ್ ಇನ್ಸ್ಟಿಟ್ಯೂಷನ್. ಸೊ ಈ ಒಂದು ನೋಟಿಫಿಕೇಶನ್ ಬಂದುಬಿಟ್ಟು ಆಲ್ರೆಡಿ ಸುಮಾರು ದಿನ ಆಗಿದೆ, ಒಂದು ವಾರ ಆಗೋಯ್ತು. ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬಟ್ ಸ್ಟಿಲ್ ಇನ್ನೂ ಟೈಮ್ ಇದೆ ಇದು ಅಪ್ಲೈ ಮಾಡಲಿಕ್ಕೆ. ಸೊ ಇಲ್ಲಿ ಇದು ಕಾಂಟ್ರಾಕ್ಚುಯಲ್ ಬೇಸು, ಓಕೆ. ಇಲ್ಲಿ ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಇಟ್ ಈಸ್ ಎ ಕಾಂಟ್ರಾಕ್ಟ್ ಬೇಸಿಸ್, ಅಂದರೆ 11 ತಿಂಗಳು ನಿಮಗೆ ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಇದೆ. ಸೊ ಇಲ್ಲಿ ನಿಮಗೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 75 ಪೋಸ್ಟ್ ಇದೆ. ಆ 75 ಪೋಸ್ಟನ್ನು ಅಗೇನ್ ಅವರು ಡಿವೈಡ್ ಮಾಡಿದ್ದಾರೆ. 50 ಪೋಸ್ಟು BSc ನರ್ಸಿಂಗ್ ಆದವ್ರಿಗೆ ಮತ್ತು 25 ಪೋಸ್ಟು GNM ಆದವ್ರಿಗೆ. ಮತ್ತು ಅದರಲ್ಲೂ ಏನಂತಂದರೆ 50 ಪೋಸ್ಟ್ಗಳಲ್ಲಿ BScಲಿ 50 ಪೋಸ್ಟ್ ಏನಿದೆಯಲ್ಲ ಅದರಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಅಂತೇಳಿ ಮತ್ತೆ ಅಗೇನ್ ಡಿವೈಡ್ ಮಾಡ್ತಾರೆ. ಈವನ್ GNMಲ್ಲೂ ಕೂಡ ಹಾಗೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಅಂತ ಡಿವೈಡ್ ಮಾಡ್ತಾರೆ. ಸೊ ಇದು ಬೆಂಗಳೂರಲ್ಲಿ ಇರೋ ಪೋಸ್ಟ್ ಇರೋದ್ರಿಂದ ಸೊ 80% ಪೋಸ್ಟ್ಗಳೆಲ್ಲ ಏನಿರ್ತವೆ ನಾನ್ ಹೈದರಾಬಾದ್ ಕರ್ನಾಟಕ ಇರುತ್ತೆ. ಒಂದು 20% ಪೋಸ್ಟ್ಗಳು ಏನಿರುತ್ತೆ ಹೈದರಾಬಾದ್ ಕರ್ನಾಟಕಕ್ಕೆ ರಿಸರ್ವೇಷನ್ ಇರುತ್ತೆ. ಸೊ ನಾನು ಹೇಳಿದಾಗೆ ಇಲ್ಲಿ BScಗೆ 50 ಪೋಸ್ಟ್ ಇದೆ ಮತ್ತು GNMಗೆ 25 ಪೋಸ್ಟ್ಗಳು ಖಾಲಿ ಇವೆ. ಸೊ ಮತ್ತು ರಿಸರ್ವೇಷನ್ನು ಅವರೆಲ್ಲ ಒಂದು ರೋಸ್ಟರ್ ಇದನ್ನು ಮಾಡಿದ್ದಾರೆ. 2Aಗೆ ಎಷ್ಟು, 2Bಗೆ ಎಷ್ಟು, 1Aಗೆ ಎಷ್ಟು, SCಗೆ ಎಷ್ಟು, STಗೆ ಎಷ್ಟು, GMಗೆ ಎಷ್ಟು, ಅದೆಲ್ಲ ಒಂದು ಟೇಬಲ್ ಇದೆ. ಅದ್ರ ಪ್ರಕಾರನೇ ಅವರು ಆ್ಯಸ್ ಪರ್ ದ ಗೌರ್ಮೆಂಟ್ ಆರ್ಡರು ಅದ್ರ ಪ್ರಕಾರನೇ ಫಿಲಪ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಿಮ್ಮ ಸ್ಯಾಲ್ರಿ ಬಂದ್ಬಿಟ್ಟು 31,360 ರೂಪಾಯಿ ಆಗಿರುತ್ತೆ. ಇದು ಕನ್ಸಾಲಿಡೇಟೆಡ್ ಸ್ಯಾಲ್ರಿ, ಅಂದರೆ ಎಲ್ಲ ಇನ್ಕ್ಲೂಡಿಂಗ್ ಆಗಿಬಿಟ್ಟು ನಿಮ್ಮದು ಇಷ್ಟು ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ನಿಮಗೆ ಇದನ್ನು ಬಿಟ್ಟು ಎಡಿಷ್ನಲ್ ಆಗಿ ಏನು ಅಲೋವನ್ಸಸ್ಸು ಅವೆಲ್ಲ ಏನು ಸಿಗೋದಿಲ್ಲ. ಆಮೇಲೆ ಇದು ನೇಚರ್ ಆಫ್ ಅಪಾಯಿಂಟ್ಮೆಂಟು ನಾನು ಹೇಳಿದಾಗ ಇದಕ್ಕೆ ಪ್ಯೂರ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸು ಫಾರ್ 11 ಮಂತ್ಸ್, ಓಕೆ. 11 ತಿಂಗಳು ಇದು ನಿಮಗೆ ಕಾಂಟ್ರಾಕ್ಚುಯಲ್ ಆಗಿರುತ್ತೆ, ಓಕೆ. ಸೊ ಇಲ್ಲಿ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡೋದಾದರೆ ಇದು ಒಂದು ಗೌರ್ಮೆಂಟ್ ರಿಸರ್ವೇಷನ್ ಪ್ರಕಾರನೇ ಇದನ್ನು ಸೆಲೆಕ್ಷನ್ ಮಾಡ್ತಾರೆ. ಸೊ ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಆಗಿರುತ್ತೆ, 11 ತಿಂಗಳಾಗಿರುತ್ತೆ. ಆಮೇಲೆ ಯಾರೆಲ್ಲ ಗೌರ್ಮೆಂಟಲ್ಲಿ ಈಗ ಪ್ರೆಸೆಂಟ್ಲಿ ಬೇರೆ ಕಾಂಟ್ರಾಕ್ಟ್ ಪೀರಿಯಡಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅವರೆಲ್ಲ NOC ಸರ್ಟಿಫಿಕೇಟ್ ತೊಗೊಂಡು ಅಪ್ಲೈ ಮಾಡಬೇಕಾಗುತ್ತೆ, ಓಕೆ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನು. ಹಾಗೆ ನೋಡ್ತಾ ಹೋದರೆ ಇಲ್ಲಿ ನೀವು ಈ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಸೊ ಅದನ್ನು ನಾನು ಕೊನೆ ಎಂಡಲ್ಲಿ ತೋರಿಸ್ತೀನಿ. ಆ ಅಪ್ಲಿಕೇಶನ್ ಫಾರ್ಮನ್ನು ನೀವು ತುಂಬಿಟ್ಟು ಯಾರಿಗೆ ಅಡ್ರೆಸ್ ಮಾಡಿ ಇದನ್ನು ಈ ಅಡ್ರೆಸ್ಸಿಗೆ ಕಳಿಸ್ಬೇಕು, ಓಕೆ. ಡೈರೆಕ್ಟರ್ ಆ್ಯಂಡ್ ಡೀನ್ ಮೆಡಿಕಲ್ ಕಾಲೇಜ್, ದಟ್ ಈಸ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, KR ರೋಡ್, ಕೋಟೆ, ಬೆಂಗಳೂರು. ಸೊ ಇಲ್ಲಿಗೆ ನೀವು ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು.
ಸೊ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ ಇದು ಬಂದ್ಬಿಟ್ಟು 20ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ನಿಮಗೆ ಇನ್ನೂ ಇವತ್ತು ಡೇಟು ಇವತ್ತಿಂದ ಇನ್ನೂ 10 ದಿನ ಟೈಮ್ ಇದೆ ನಿಮಗೆ. ಸೊ ಸಂಜೆ 5 ಗಂಟೆ ಒಳಗಡೆ ನಿಮ್ಮ ಪೋಸ್ಟು ಅಲ್ಲಿಗೆ ರೀಚ್ ಆಗಬೇಕು. ಸೊ ನೀವು ಏನು ಪೋಸ್ಟ್ ಮಾಡ್ತಿರಲ್ಲ ಆ ಎನ್ವಲಪ್ ಮೇಲೆ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಿರಬೇಕು, ಅಪ್ಲೈಡ್ ಫಾರ್ ದಿ ಪೋಸ್ಟ್ ಆಫ್ ನರ್ಸಿಂಗ್ ಆಫೀಸರ್ ಅಂತ ಅದರ ಮೇಲೆ ಲಕೋಟೆ ಮೇಲೆ ಅಥವಾ ಎನ್ವಲಪ್ ಮೇಲೆ ಬರೆದ್ಬಿಟ್ಟು ಅದನ್ನು ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಇದ್ರ ಜೊತೆಗೆ ನೀವು ಡಿ ಡಿ ಕೂಡ ತೊಗೊಳ್ಬೇಕಾಗತ್ತೆ. ಡಿ ಡಿ ಇನ್ ದ ಫೇವರ್ ಆಫ್ ಡೈರೆಕ್ಟರ್ ಆ್ಯಂಡ್ ಡೀನ್ ಅಗೇನ್ BMCRI ಅವ್ರ ಹೆಸರಲ್ಲೇ ಒಂದು ಡಿ ಡಿ ತೊಗೋಬೇಕು. ಸೊ ಡಿ ಡಿ ಎಷ್ಟು ಅನ್ನೋದನ್ನು ನಾನು ಹಂಗೆ ತಿಳಿಸ್ತಾ ಹೋಗ್ತೀನಿ. ಆಮೇಲೆ ಇದ್ರ ಜೊತೆಗೆ ಯಾವುದೇ ಒಂದು ಒರಿಜಿನಲ್ ಸರ್ಟಿಫಿಕೇಟ್ಸನ್ನು ನೀವು ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ, ಜೆರಾಕ್ಸ್ ಕಾಪಿನ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಒಂದು ಇಂಟರ್ವ್ಯೂ ಪ್ರೊಸೆಸ್ ಅಂತ ಇಂಟರ್ವ್ಯೂ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಎಲ್ಲ ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ತಾರೆ, ಅದ್ರ ಮೇಲೆ ನಿಮಗೆ ಸೆಲೆಕ್ಷನನ್ನು ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಇಂಟರ್ವ್ಯೂ ಡೇಟ್ಸು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟು ಅವ್ರು ನಿಮಗೆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ನಾನು ಕೂಡ ಅಪ್ಡೇಟ್ಸ್ ಬಂದಾಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದಿಷ್ಟು ಸೆಲೆಕ್ಷನ್ ಪ್ರಾಸೆಸ್ ಆಗಿರುತ್ತೆ. ಓಕೆ, ನೀವು ಮೋರ್ ಡೀಟೇಲ್ಸು ನೀವು ಈ ವೆಬ್ಸೈಟನ್ನು ಆವಾಗ ವಿಸಿಟ್ ಮಾಡಬೇಕು. ಯಾಕಂದರೆ ಡೇಟ್ಸ್ ಯಾವಾಗ, ಇಂಟರ್ವ್ಯೂ ಡೇಟ್ಸ್ ಯಾವಾಗ ನೀವು ಅವ್ರು ನಿಮಗೆ ಮೇಲ್ ಅಥವಾ ಮೆಸೇಜ್ ಮುಖಾಂತರ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ಸ್ಟಿಲ್ ನೀವೇನಂತಂದರೆ ಈ ವೆಬ್ಸೈಟನ್ನು ನೋಡ್ತಾ ಇರಬೇಕು, ನಿಮಗೆ ಅದರಲ್ಲಿ ನಿಮಗೆ ಅಪ್ಡೇಟ್ಸು ಬಂದೇ ಬರುತ್ತೆ. ಸೊ ನಾನು ಕೂಡ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಏಜ್ ಲಿಮಿಟ್ ನೋಡೋದಾದರೆ ಜನರಲ್ ಮೆರಿಟ್ ಅವರಿಗೆ 40 ಇಯರ್ಸ್ ಇದೆ. ಓಕೆ, ದೆನ್ OBC ಕ್ಯಾಟಗರಿ ಅದರಲ್ಲಿ 2A 2B 3A 3B ಇವರಿಗೆ 43ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. SC ST ಆಗಿದ್ದರೆ 45 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಇದು ಪ್ಯೂರ್ಲಿ ನಿಮ್ಮದು ಮೆರಿಟ್ ಮೇಲೆ ಸೆಲೆಕ್ಷನ್ ಆಗುವಂಥದ್ದು. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಏನೆಲ್ಲ ಕ್ರೈಟೇರಿಯಾ ಬೇಕು ಇದಕ್ಕಂತ ನೋಡೋದಾದರೆ, ಸೊ ನೀವು BSc ಆಗಿದ್ದರೆ ನಿಮಗೇನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸೊ BSc ಅಥವಾ ಪೋಸ್ಟ್ BSc ಆಗಿದ್ದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಿಲ್ಲ, ನಿಮ್ಮದು ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರಬೇಕು, KNC ಇಂದ ರಿಜಿಸ್ಟ್ರೇಷನ್ ಆಗಿರಬೇಕು. ಇನ್ ಕೇಸ್ ನೀವು GNM ಕ್ಯಾಂಡಿಡೇಟ್ ಆಗಿದ್ದರೆ ಅಟ್ಲೀಸ್ಟ್ 100 ಬೆಡೆಡ್ ಹಾಸ್ಪಿಟ್ಲಲ್ಲಿ 2 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಇರಬೇಕಾಗುತ್ತೆ. ಓಕೆ, ಸೊ ಮತ್ತು ಇದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ಮತ್ತು ಟೈಪಿಂಗ್ ನಾಲೆಜು ಇರಬೇಕು. ಸೊ ಇದಿಷ್ಟು ಕ್ವಾಲಿಫಿಕೇಷನ್ ಈ ಪೋಸ್ಟಿಗೆ ರಿಕ್ವೈರ್ಮೆಂಟ್ ಇದೆ. GNM ಆರ್ BSc ಇದ್ದರೆ ನೋ ಎಕ್ಸ್ಪೀರಿಯನ್ಸು, KNC ರಿಜಿಸ್ಟರ್ ಆಗಿರಬೇಕು. GNM ಆಗಿದ್ದರೆ ಅಟ್ಲೀಸ್ಟ್ 2 ಇಯರ್ ಎಕ್ಸ್ಪೀರಿಯನ್ಸು ಇನ್ ಮಿನಿಮಮ್ 100 ಬೆಡೆಡ್ ಹಾಸ್ಪಿಟ್ಲಲ್ಲಿ ಇರಬೇಕು. ಇದ್ರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಅಗತ್ಯ ಅಂತ ಈ ಪೋಸ್ಟ್ಗೆ ಹೇಳಾಗ್ತಿದೆ. ಓಕೆ, ಸೊ ಇಲ್ಲಿ ನೀವು ಅವ್ರ ಪೋಸ್ಟನ್ನು ಡಿವೈಡ್ ಮಾಡಿದ್ದಾರೆ. ಟೋಟಲ್ ನಾನು ಹೇಳ್ದಂಗೆ BSc ಅವರಿಗೆ ಟೋಟಲ್ 50 ಪೋಸ್ಟ್ ಇದೆ. ಅದರಲ್ಲಿ 46 ಪೋಸ್ಟು ನಾನ್ ಕಲ್ಯಾಣ ಕರ್ನಾಟಕ ಅಥವಾ ನಾನ್ ಹೈದರಾಬಾದ್ ಕರ್ನಾಟಕ ರೀಸನ್ ಅವ್ರಿಗೆ ಬರುತ್ತೆ. ಇನ್ನು ಮಿಕ್ಕಿದ 4 ಪೋಸ್ಟು. ಓಕೆ, ನೀವು ಇದರಲ್ಲಿ ಟೋಟಲ್ 50 ಪೋಸ್ಟ್ ಅಂತ ನೋಡಿದಾಗ ಇದರಲ್ಲಿ 46 ನಾನ್ HK ಬರುತ್ತೆ, ಇನ್ನು 4 ಸೀಟು HK ಹೈದರಾಬಾದ್ ಕರ್ನಾಟಕದವ್ರಿಗೆ ಮೀಸಲಾತಿ ಇರುತ್ತೆ. ಸೊ ಇನ್ನು ಅದೇ ರೀತಿ GNM ಅಲ್ಲಿ ನೋಡಿದಾಗ ನಾನು ಹೇಳಿದೆ 25 ಪೋಸ್ಟ್ ಇದೆ. ಓಕೆ, ಇನ್ನು GNM ಅಲ್ಲಿ ನೋಡಿದಾಗ ಟೋಟಲ್ ಇದು BSc ಇದು ಆಯಿತು 50 ಪೋಸ್ಟು, ಇದರಲ್ಲಿ 4 ಇದು ಐತೆ. ದೆನ್ GNM ಅಲ್ಲಿ ನೋಡಿದಾಗ 25 ಪೋಸ್ಟ್ ಇದೆ, ಅದರಲ್ಲಿ 23 ಪೋಸ್ಟು GNM ಅಂತ ನೋಡಿದಾಗ 25ರಲ್ಲಿ 23 ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು 2 ಪೋಸ್ಟು ಹೈದರಾಬಾದ್ ಕರ್ನಾಟಕದವ್ರಿಗೆ ಬರುತ್ತೆ. ಸೊ ಓವರಾಲ್ ನೋಡೋದಾದರೆ ಇಲ್ಲಿ ನಿಮಗೆ ಹೈದರಾಬಾದ್ ಕರ್ನಾಟಕದವ್ರಿಗೆ 4+2 ಸೊ ಟೋಟಲ್ 6 ಸೀಟು ಅವ್ರಿಗೆ ಹೋಗುತ್ತೆ. 75ರಲ್ಲಿ 6 ಸೀಟ್ ಅವರಿಗೆ, ರಿಮೈನಿಂಗು 69 ಸೀಟು ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಮೀಸಲಾತಿ ಇರುತ್ತೆ. ಸೊ ಆ ಮೀಸಲಾತಿ ನೀವು ಇದರಲ್ಲಿ ನೋಡ್ಕೋಬೋದು, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಅದನ್ನು ನಾನು ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ. ಸೊ ನಿಮಗೆ PDF ಬೇಕು ಅಂತಂದರೆ ಕಮೆಂಟಲ್ಲಿ PDF ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಇದರದ್ದು ಲಿಂಕನ್ನು ಕಳಿಸ್ಕೊಡ್ತೇನೆ. ಸೊ ಇದಿಷ್ಟು ಇದೆ. ಮತ್ತು ಇವಕ್ಕೆಲ್ಲ ನಿಮಗೆ ಏನೇನು ಸರ್ಟಿಫಿಕೇಟ್ಸ್ ಇರುತ್ತೆ ಅದನ್ನೆಲ್ಲ ತೊಗೋಬೇಕು. SC ST ಇದ್ದರೆ ಅಥವಾ OBC ಕಾಸ್ಟ್ ಆ್ಯಂಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕಾಗುತ್ತೆ ಇದ್ದರೆ. ದೆನ್ ರೂರಲ್ ಸರ್ಟಿಫಿಕೇಟು, ಯಾಕಂದರೆ ಅದಕ್ಕೆಲ್ಲ ರಿಸರ್ವೇಷನ್ಸ್ ಇದೆ. ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ಹೈದರಾಬಾದ್ ಕರ್ನಾಟಕ ಇದ್ದರೆ ಹೈದರಾಬಾದ್ ಕರ್ನಾಟಕ ಅದು 371J ಅದು ಸರ್ಟಿಫಿಕೇಟ್ಸ್ ಎಲ್ಲ ಇದಕ್ಕೆ ಬೇಕಾಗುತ್ತೆ. ಓಕೆ, ಸೊ ಇವನ್ನೆಲ್ಲ ನೀವು ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಸೊ ಮಿಲಿಟ್ರಿ ಮತ್ತು ಡಿಸೆಬಿಲಿಟಿ ಸರ್ಟಿಫಿಕೇಟ್ಸ್ ಇವೆಲ್ಲ ಇದ್ದರೆ ಬೇಕಾಗುತ್ತೆ, ಅವನ್ನೆಲ್ಲ ನೀವು ರೆಡಿ ಮಾಡಿ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಸೊ ನಾನು ಹೇಳ್ದಂಗೆ ಆವಾಗಲೇ ಹೇಳಿದೆ DD ತೆಗಿಸ್ಬೇಕಾಗತ್ತೆ ಇದಕ್ಕಂತ. DD ಎಷ್ಟು ಅಂತ ನೋಡಿದಾಗ, ಸೊ ನೀವೇನಾದರೂ ಜನರಲ್ ಮೆರಿಟು ಮತ್ತು OBC ಅವರಾಗಿದ್ದರೆ ಅದಕ್ಕೆ 500 ರೂಪೀಸ್ ನೀವು DD ತೊಗೋಬೇಕು. DD ಇನ್ ಫೇವರ್ ಆಫ್ ದ ಡೀನ್ ಆ್ಯಂಡ್ ದ ಡೈರೆಕ್ಟರ್ BMCRI. ದೆನ್ SC ST ಕ್ಯಾಟಗರಿ ಆಗಿದ್ದರೆ 250 ರೂಪೀಸು ಇದಕ್ಕೆ DD ಇದೆ.
ಸೊ ಈ DDನ ನೀವು ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ಮಾಡಿ ಅಲಾಂಗ್ ವಿತ್ ದ ನೆಸೆಸರಿ ಡಾಕ್ಯುಮೆಂಟ್ಸು ಅಟ್ಯಾಚ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ. ಇಲ್ಲಿದೆ ನೋಡಿ ನಿಮಗೆ ಅಪ್ಲಿಕೇಶನ್ನು. ಇದು ಒಂದು ಅಪ್ಲಿಕೇಶನ್. ಇಲ್ಲಿ ನಿಮಗೆ ಫೋಟೋ ಅಟ್ಯಾಚ್ ಮಾಡಬೇಕು. ಎಲ್ಲ ಡೀಟೇಲ್ಸ್ ಇದೆ. ನೇಮು, ಫಾದರ್ ನೇಮು, ನಿಮ್ಮದು ಡೇಟ್ ಆಫ್ ಬರ್ತ್, ಎಜುಕೇಷನ್ ಕ್ವಾಲಿಫಿಕೇಷನ್ಸು, ಅಡ್ರೆಸ್ಸು ಅದೆಲ್ಲ ಇರುತ್ತೆ. ಸೊ ಇದನ್ನು ನೀವು ಫಿಲಪ್ ಮಾಡಿ ಕಳಿಸ್ಬೇಕು. ಓಕೆ, ನಿಮಗೆ ಲಾಸ್ಟ್ ಡೇಟು, ಒಂದು ನಿಮಿಷ, ಲಾಸ್ಟ್ ಡೇಟ್ ಹೇಳ್ತೀನಿ ನಿಮಗೆ. ಓಕೆ, ಲಾಸ್ಟ್ ಡೇಟು ನಾನು ಹೇಳ್ದಂಗೆ 20ನೇ ತಾರೀಕು. ಸೊ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಅಷ್ಟರೊಳಗಡೆ ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡಿ ಇದನ್ನು BM ಸಾರ್ ಡೀನ್ ಆ್ಯಂಡ್ ಡೈರೆಕ್ಟರ್ ಅವ್ರ ಅಡ್ರೆಸ್ಸಿಗೆ ಮೇಲ್ಗಡೆ ಎನ್ವೆಲಪ್ ಮೇಲೆ ಅಪ್ಲೈಡ್ ಫಾರ್ ದಿ ಪೋಸ್ಟ್ ಆಫ್ ನರ್ಸಿಂಗ್ ಆಫೀಸರ್ ಅಂತ ಬರೆದ್ಬಿಟ್ಟು ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಅಲಾಂಗ್ ವಿತ್ ದ DD. ಸೊ ನಿಮಗೆ ಇಂಟರ್ವ್ಯೂ ಡೇಟು ಆ್ಯಂಡ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟು ಅವ್ರ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ವೆಬ್ಸೈಟಲ್ಲಿ ಬಂದ ತಕ್ಷಣ ನಾನು ಕೂಡ ಅಪ್ಡೇಟ್ಸ್ ಕೊಡ್ತೀನಿ. ನೀವು ಕೂಡ ವೆಬ್ಸೈಟನ್ನು ರೆಗ್ಯುಲರ್ಲಿ ವಿಸಿಟ್ ಮಾಡಿ. ಸೊ ಇದು ಒಂದು ಏನಂದ್ರೆ ಒಳ್ಳೆ ಹ್ಯಾಬಿಟ್. ಅದೇನಂತಂದರೆ ನೀವು ಯಾವುದಾದ್ರೂ ಒಂದು ಪೋಸ್ಟಿಗೆ, ಇದು ಒಂದೇ ಅಂತ ಹೇಳ್ತಿಲ್ಲ ನಾನು, ಯಾವುದೇ ಒಂದು ನರ್ಸಿಂಗ್ ಆಫೀಸರ್ ಪೋಸ್ಟಿಗೆ ನೀವು ಅಪ್ಲೈ ಮಾಡಿದ್ರೆ ಅಂತಂದರೆ ಆ ಒಂದು ಸಂಸ್ಥೆಯ ವೆಬ್ಸೈಟ್ ಏನಿರುತ್ತೆ ಅದನ್ನು ನೀವು ರೆಗ್ಯುಲರ್ ಇಂಟರ್ವಲಲ್ಲಿ ಅದನ್ನು ಚೆಕ್ ಮಾಡ್ತಾ ಇರಬೇಕು. ಯಾಕಂತಂದರೆ ನಮಗೆ ಏನು ಅಪ್ಡೇಟ್ಸ್ ಬಂತು ಅಂತೇಳಿ ಸರಿ ಗೊತ್ತಾಗಲ್ಲ, ನೀವು ಮರ್ತೋಗ್ಬಿಡ್ತೀರಾ. ಸೊ ನೀವು ಇವನ್ ಕೆಲವೊಂದು ಏನಂದರೆ ಎಲ್ಲದಕ್ಕೂ ಈಗ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇರುತ್ತೆ, ಅದನ್ನು ಕೆಲವೊಂದು ಸಾರಿ ಮರ್ತೋಗ್ಬಿಡ್ತೀವಿ. ನೀವು ರಿಪೀಟೆಡ್ ಆಗಿ ಅದನ್ನು ವಿಸಿಟ್ ಮಾಡ್ತಾ ಹೋದಾಗ ಅದನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮಗೆ ಅಪ್ಡೇಟ್ಸು ಬೇಗ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಯಾರೆಲ್ಲ ಟೆಂಪ್ರರಿ ಕಾಂಟ್ರಾಕ್ಚುಯಲ್ ಬೇಸಿಸ್ನ ಸದ್ಯ ಮಟ್ಟಿಗೆ ಎನಿಹೋ ನಿಮಗೆ ಪರ್ಮನೆಂಟ್ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗುತ್ತೆ, ಅದನ್ನು ತಯಾರಿ ಮಾಡ್ತಾ ಇರಿ. ಸೊ ಈಗ ಸದ್ಯಕ್ಕೆ ನಾವು ಒಂದು ಟೆಂಪ್ರರಿ ಒಳ್ಳೆ ಸ್ಯಾಲ್ರಿ ಟೆಂಪ್ರರಿ ಜಾಬನ್ನು ಯಾರೆಲ್ಲ ಕ್ಯಾಂಡಿಡೇಟ್ಸ್ ನೋಡ್ತಾ ಇದ್ದೀರಿ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಅಪ್ಲೈ ಮಾಡಿ, ಸಿಕ್ಕರೆ ಕೆಲಸ ಮಾಡಿ, ಅದ್ರ ಜೊತೆಗೆ ಪರ್ಮನೆಂಟ್ ಪೋಸ್ಟಿಗೆ ತಯಾರಿ ಮಾಡೋದನ್ನು ಬಿಡಬೇಡಿ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ಸಿಗೋಣ.